ಸನ್ಯಾಸಿಗಳು ಎಂದಿಗೂ ಉನ್ನತ ಆದರ್ಶದಿಂದ ಕೆಳಗಿಳಿಯಬಾರದು, ತಮ್ಮ ಘನತೆಯನ್ನು ಕುಗ್ಗಿಸಿಕೊಳ್ಳಬಾರದು ಎಂದವರು ನಿರೀಕ್ಷಿಸುತ್ತಿದ್ದರು. ಒಂದು ಸಾರಿ ನಾವು ಈ ಸನ್ಯಾಸ ಜೀವನಕ್ಕೆ, ತ್ಯಾಗ ಜೀವನಕ್ಕೆ ಬಂದ ಮೇಲೆ ಅದನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು, ಹೊರತು ಅದನ್ನು ಕೆಳಗಿಳಿಸ್ಕೊಂಡು ಬರಬಾರ್ದು ಅಂತ ಶ್ರೀಮಾತೆಯವರು ಅಲ್ಲಿ ಇಲ್ಲಿ ಬಂದವ್ರಿಗೆಲ್ಲ ಹೇಳ್ತಾ ಇದ್ರು. ಕೆಲವೊಬ್ಬರು ನೋಡ್ರಿ ಸನ್ಯಾಸಿ ಮಠಗಳಿಗೆಲ್ಲ ಹೋಗ್ಬಿಟ್ಟಿರ್ತಾರೆ, ಅರ್ಧಕ್ಕಷ್ಟೇ, ಆಮೇಲೆ ಬಿಟ್ಟು ವಾಪಸ್ ಹೋಗ್ಬಿಟ್ಟಿರ್ತಾರೆ. ಆ ಥರ ಮಾಡಬಾರ್ದು. ಅಷ್ಟು ಒಂದು ಅವ್ರ ಮನಸ್ಸು ಕಣ ಅಂತ 1 ಗಂಟೆ 2 ಗಂಟೆ ಅಷ್ಟೇ. 4 ಗಂಟೆಗೆ 7:15 ಆಗ್ತಿದ್ದೆ, ಯಾವಾಗ ಮನೆಗೆ ಹೋಗ್ತೀವಿ ಅಂತ ಕಾಯ್ತಿರ್ತೀವಿ. 8 ಗಂಟೆಗೆ ಅಯ್ಯೋ 8 ಗಂಟೆ ಆಗ್ತದೆ. ತಮ್ಮ ಘನತೆಯನ್ನು ಬುದ್ಧಿಸಿಕೊಳ್ಳಬಾರದು ಎಂದವರು ನಿರೀಕ್ಷಿಸುತ್ತಿದ್ದರು ಮತ್ತು ಹಾಗೆಯೇ ಬೋಧಿಸುತ್ತಿದ್ದರು. ಒಮ್ಮೆ ಒಬ್ಬರ ಸನ್ಯಾಸಿಗಳು ಚಿಕಿತ್ಸೆಗೋಸ್ಕರ ಒಬ್ಬ ಗೃಹಸ್ಥ ಭಕ್ತನ ಮನೆಯಲ್ಲಿ ಉಳಿದುಕೊಂಡಿದ್ದರು ಎಂಬ ವಿಷಯ ಅವರಿಗೆ ತಿಳಿದು ಬಂತು. ಆಗ ಅವರು ವಿಷಾದದಿಂದ ನುಡಿದರು, ಕಾಯಿಲೆ ಬಿದ್ದ ಮಾತ್ರಕ್ಕೆ ಆತ ಗೃಹಸ್ಥನ ಮನೆಗೇಕೆ ಹೋದ? ಮಠಗಳಿವೆ, ಆಶ್ರಮಗಳಿವೆ, ಅಲ್ಲಿರಬಹುದಿಲ್ಲ. ಸನ್ಯಾಸಿ ತ್ಯಾಗದ ಪ್ರತಿರೂಪವಾಗಿರಬೇಕು. ಒಂದು ಹೆಣ್ಣು ಬೊಂಬೆ ದಾರಿ ಗಡ್ಡವಾಗಿ ಬಿದ್ದಿದ್ದರೂ ಸನ್ಯಾಸಿ ಅದನ್ನು ಕಾಲಲ್ಲಿ ಕೂಡ ತಿರುಗಿಸಿ ಅದು ಹೇಗಿದೆ ಅಂತ ನೋಡಬಾರದು ಮತ್ತು ಸನ್ಯಾಸಿ ಹಣ ಇಟ್ಟುಕೊಳ್ಳಲೇಬಾರದು. ಈ ಉರುಟು ನಾಣ್ಯ ಏನು ಮಾಡಿತು, ಏನು ಮಾಡಲಿಕ್ಕಿಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದು ಆತನ ಪ್ರಾಣವನ್ನೇ ತೆಗೆದುಕೊಂಡರೂ ಆಶ್ಚರ್ಯವಿಲ್ಲ. ಅವರು ಸನ್ಯಾಸಿಗಳು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇತರ ಗೃಹಸ್ಥರ ಮನೆಗಿದ್ರಂತೆ. ಹಂಗಿರಬಾರ್ದು. ಅದು ಎಷ್ಟೇ ಕಷ್ಟ ಆಗಲಿ ಆಶ್ರಮಗಳಲ್ಲಿರಬೇಕು, ಮಠ ಮಂದಿರಗಳಲ್ಲಿರಬೇಕು, ಅವತ್ತು ಗೃಹಸ್ಥ ಮನೆಗಳಲ್ಲಿ ಹುಡುಕಬಾರದು. ಯಾವ ಟೈಮಲ್ಲಿ ಅವ್ರಿಗೆ ಮನಸ್ಸು ಚಂಚಲ ಆಗುತ್ತೋ ಗೊತ್ತಿರಲ್ಲ. ಸನ್ಯಾಸ ಆದವನು ಎಷ್ಟು ಮಟ್ಟಿಗೆ ಇರಬೇಕು ಅಂದರೆ ಒಂದು